ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಬ್ರಾಹಿಂ ಆದಮ್ 8ನೇ ಶತಮಾನದ ಬಹುದೊಡ್ಡ ಸೂಫಿ ಸಂತ. ಅವನು ಮೊದಲು ಸುಲ್ತಾನನಾಗಿದ್ದನಂತೆ. ಭಾರೀ ಶ್ರೀಮಂತಿಕೆಯಲ್ಲಿ ಬದುಕಿದವನು. ಅವನು ಯಾವುದೋ ಒಂದು ದೈವಿ ಕ್ಷಣದಲ್ಲಿ ಆತನಿಗೆ ಜ್ಞಾನೋದಯವಾಗಿ ಸಂತನಾಗಿ ಬಿಟ್ಟ. ಆದರೆ ಅವನ ತಂದೆ ಇಬ್ರಾಹಿಂನನ್ನು ಮೊದಲಿನಂತೆ ಶ್ರೀಮಂತಿಕೆಯಲ್ಲೇ ಇಟ್ಟಿದ್ದ. ಇಬ್ರಾಹಿಂ ಹೋದಲ್ಲೆಲ್ಲ ನೂರಾರು ಜನ ಸೇವಕರು ಅವನನ್ನು ಹಿಂಬಾಲಿಸುವವರು. ಅವನಿಗೆ ವಿಶೇಷವಾದ ಚಪ್ಪರವನ್ನು ನಿರ್ಮಿಸುವರು. ಚಪ್ಪರ ನಿರ್ಮಿಸುವಾಗ ಹಗ್ಗಕ್ಕೆ ಕಟ್ಟಿ ನೆಲಕ್ಕೆ ಹೂಡಿದ ಗೂಟ ಕೂಡ ಬಂಗಾರದ್ದೇ ಆಗಿರ್ತಿತ್ತು. ಇಬ್ರಾಹಿಂ ಯಾವುದಾದರೂ ವಸ್ತುವನ್ನು ಅಪೇಕ್ಷಿಸುವ ಮೊದಲು ಅದು ಸಿದ್ಧವಾಗಿ ಅವನ ಮುಂದೆ ಬಂದಿರ್ತಿತ್ತು. ಒಂದು ಬಾರಿ ಇಬ್ರಾಹಿಂ ಆದಮ್ ತನ್ನ ಅಪರಿಮಿತವಾದಂತಹ ಪರಿವಾರದೊಂದಿಗೆ ಪ್ರವಾಸ ಮಾಡ್ತಾ ಒಂದೆಡೆಗೆ ವಾಸ್ತವ್ಯ ಹೂಡಿದ್ದ. ಅವನ ಪರಿವಾರದವರ ವಾಹನಗಳ ಜೊತೆಗೆ ಬಂದ ಒಂಟೆ, ಕುದುರೆ, ಇತರ ಪ್ರಾಣಿಗಳ ಸದ್ದು ವಾತಾವರಣವನ್ನು ತುಂಬಿತ್ತು. ಆಗ ಅಲ್ಲೊಬ್ಬ ಭಿಕ್ಷುಕ ಬಂದ. ಯಾರೋ ಮಹಾರಾಜ ಬಂದಿದ್ದಾನೆ, ತನಗೇನಾದರೂ ದಾನ ಸಿಕ್ತು, ಹೆಚ್ಚಿನ ಭಿಕ್ಷೆ ದೊರಕಿತು ಅನ್ನೋ ಆಸೆಯಿಂದ ಇಬ್ರಾಹಿಂ ಇದ್ದ ಡೇರೆಯ ಬಳಿಗೆ ಬಂದ. ಆಗ ಅವನಿಗೆ ಗೊತ್ತಾಯಿತು, ಬಂದವನು ರಾಜನಲ್ಲ, ಆದರೆ ಒಬ್ಬ ಸೂಫಿ ಸಂತ. ಅವನಿಗೆ ಆಶ್ಚರ್ಯವೂ ಆಯಿತು, ದುಃಖವೂ ಆಯಿತು. ಸಂತನೊಬ್ಬ ಈ ಪರಿಯ ವೈಭವದ ಬಗ್ಗೆ ಇರುವುದು ಸಾಧ್ಯವೇ? ಸರಿಯೇ? ದ್ವಾರಪಾಲಕರ ಅಪ್ಪಣೆ ಪಡೆದು ಇಬ್ರಾಹಿಂನ ಡೇರೆಯ ಒಳಗೆ ಬಂದ. ಇದನ್ನು ಪ್ರವಾಸಿಗರ ಡೇರೆ ಅಂತ ಯಾರು ಹೇಳ್ಬೋದು? ಒಳಗಡೆ ಅದೊಂದು ಅರಮನೆಯೇ ಆಗಿತ್ತು. ಏನು ಪರದೆಗಳು, ಏನು ಮೆತ್ತನೆಯ ಹಾಸುಗಳು, ವಜ್ರಖಚಿತವಾದಂತಹ ಆಸನಗಳು, ಹೂವಿನ ಕರಂಡಕಗಳು. ಇಬ್ರಾಹಿಂ ಒಂದು ಹಂಸತೂಲೆ ಕಾಲತತ್ವವಾದಂತಹ ಅರ್ಧ ಒರಗಿಕೊಂಡು ಕುಳಿತುಕೊಂಡಿದ್ದಾನೆ. ಅವನ ಬಟ್ಟೆಗಳಷ್ಟು ಸುಂದರ. ಮೈ ಮೇಲಿರುವ ವಜ್ರದ ಆಭರಣಗಳ ಮಿಂಚು ಕಣ್ಣನ್ನು ಕೋರೈಸ್ತಾ ಇತ್ತು. ಆದರೆ ಮುಖದ ಮೇಲಿನ ಕಾಂತಿ ಎಷ್ಟು ಪ್ರಖರವಾಗಿದೆ! ಭಿಕ್ಷುಕ ಇಬ್ರಾಹಿಂನನ್ನು ಕೇಳೇ ಬಿಟ್ಟ, ನೀವೇನು ಸಂತರೋ ಮಹಾರಾಜರು? ಸಂತರಾಗಿದ್ದರೆ ಈ ವೈಭವವೇಕೆ? ಇಬ್ರಾಹಿಂ ಶಾಂತವಾಗಿ ಹೇಳ್ದ, ಹೌದು, ಇದೆಲ್ಲ ಬೇಕಾಗಿಲ್ಲ, ಆದರೆ ಇದ್ದರೆ ತೊಂದರೆಯೂ ಇಲ್ಲ. ಹೌದೇ? ಹಾಗಾದರೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆಗೆ ಮೆಕ್ಕಾಗೆ ಬನ್ನಿ, ಹೋಗೋಣ ಅಂದ. ಸರಿ, ಹಾಗಾದರೆ ನಡಿ ಅಂತ ಹೇಳಿ ಇಬ್ರಾಹಿಂ ತನ್ನ ಆಭರಣಗಳನ್ನು, ಬೆಲೆ ಬಾಳುವ ವಸ್ತ್ರಗಳನ್ನು ತೆಗೆದಿರಿಸಿ ಯಾರಿಗೂ ಹೇಳದೆ ಹಿಂದಿನ ಬಾಗಿಲಿನಿಂದ ಭಿಕ್ಷುಕನನ್ನು ಕರೆದುಕೊಂಡು ಹೊರಟೇ ಬಿಟ್ಟ. ಇಬ್ಬರು ಮರುಭೂಮಿಯಲ್ಲಿ ನಡೆಯುತ್ತಾ ಸ್ವಲ್ಪ ದೂರ ಹೋದರು. ಆಗ ಭಿಕ್ಷುಕನಿಗೆ ನೆನಪಾಯಿತು, ತನ್ನ ಭಿಕ್ಷಾ ಪಾತ್ರೆಯನ್ನು ಅಲ್ಲಿ ಡೇರೆಯಲ್ಲಿಯೇ ಬಿಟ್ಟು ಬಂದಿದ್ದಾನೆ ಅಂತ. ಇಬ್ರಾಹಿಂ, ನಾನು ನನ್ನ ಭಿಕ್ಷಾ ಪಾತ್ರೆಯನ್ನು ಅಲ್ಲೇ ಬಿಟ್ಟು ಬಂದಿದ್ದೇನೆ, ವಾಪಸ್ಸು ಹೋಗಿ ತೆಗೆದುಕೊಂಡು ಬರೋಣವೇ? ಬಾ, ಇಲ್ಲದೆ ಹೋದರೆ ನೀನು ಇಲ್ಲೇ ಕೂತ್ಕೋ, ನಾನು ಹೋಗಿ ಬೇಗ ತಂದು ಬಿಡ್ತೀನಿ ಅಂತ ಹೊರಟ ಭಿಕ್ಷುಕ. ಅವನನ್ನು ತಡೆದು ನಕ್ಕು ಹೇಳಿದ ಇಬ್ರಾಹಿಂ, ವ್ಯತ್ಯಾಸ ಗೊತ್ತಾಯ್ತೆ ಗೆಳೆಯ, ನಿನ್ನಲ್ಲಿದ್ದದ್ದು ಏನೇನು ಬೆಲೆ ಬಾಳದ ಭಿಕ್ಷಾ ಪಾತ್ರೆ, ಅದಕ್ಕೆ ನೀನು ಅಂಟಿಕೊಂಡಿದ್ದೀಯ. ಅದಿಲ್ಲದೆ ಇರುವುದು ಕಷ್ಟವಾಗ್ತಾ ಇದೆ ನಿನಗೆ. ನಾನು ನನ್ನ ಸುತ್ತಮುತ್ತ ಏನೆಲ್ಲ ಇದ್ದರೂ ಅವು ನನಗೆ ಬೇಕಿಲ್ಲ, ಅವುಗಳನ್ನು ಹಾಗೇ ಬಿಟ್ಟು ಬಂದು ಬಿಡಬಲ್ಲೆ. ಭಿಕ್ಷುಕ ಇಬ್ರಾಹಿಂನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದ. ತಾವು ನಿಜವಾಗಿಯೂ ಸಂತರಿ. ಸಂತತ್ವವೆಂದರೆ ಯಾವುದಕ್ಕೂ ಅಂಟದಂತಿರುವುದು, ನೀರಿನಲ್ಲಿದ್ದು ನೀರನ್ನು ಅಂಟಿಕೊಳ್ಳದಿರುವಂತಹ ಕಮಲದ ಎಲೆಯಂತೆ. ಸ್ನೇಹಿತರೆ, ಇದು ಎಷ್ಟು ಮಟ್ಟಿಗೆ ಸತ್ಯ ಅಲ್ವಾ? ನಮ್ಮಲ್ಲಿಯ ಶ್ರೀಮಂತಿಕೆ, ಸೌಂದರ್ಯ, ವಿದ್ಯೆ, ಹೀಗೆ ಬೇರೆ ಬೇರೆ ಕಾರಣಗಳ ಅಹಮ್ಮನ್ನು ಇಟ್ಕೊಂಡಿರ್ತೀವಿ. ಇದ್ರ ಬಗ್ಗೆ ಎಲ್ಲ ನಾವು ಹೆಮ್ಮೆ ಪಡೋದು, ಗರ್ವ ಪಡೋದು ಎಷ್ಟು ಮಟ್ಟಿಗೆ ಸರಿ? ಒಮ್ಮೆ ಯೋಚನೆ ಮಾಡಿ.